ಅಟ್ಯಾಕ್ ಮಾಡಿದವರ ಮೇಲೂ ಕೂಡ ಸಿಟಿ ರವಿ ದೂರು. ಖಾನಾಪುರ ಠಾಣೆಯಲ್ಲೇ ದೂರು ಬರೆಸಿದ ಸಿಟಿ ರವಿ ತಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರಲ್ಲ ಅವರ ವಿರುದ್ಧವೂ ಕೂಡ ದೂರು ಕೊಟ್ಟಿದ್ದಾರೆ. ಅವಾಚ್ಯವಾಗಿ ನಿಂದಿಸಿ ಹಲ್ಲೆಗೆ ಯತ್ನವನ್ನ ಪಟ್ಟರು ಅಂತ ಹೇಳಿ ಸಿಟಿ ರವಿ ಅವರು ದೂರನ್ನ ನೀಡಿದ್ದಾರೆ. ಈಗಾಗಲೇ ಸಿಟಿ ರವಿ ಅವರಿಂದ ಘಟನೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಕೂಡ ವಕೀಲರು ಪಡ್ಕೊಂಡಿದ್ದಾರೆ. ಅದಾದ್ಮೇಲೆ ಪ್ರತಿ ದೂರನ್ನ ದಾಖಲಿಸಬೇಕಲ್ಲ. ಸಿಟಿ ರವಿ ಅವರಿಗೂ ಕೂಡ ಅವಾಚ್ಯ ಪದಗಳನ್ನು ಪ್ರಯೋಗ ಮಾಡಲಾಯಿತು. ಅವರ ಮೇಲೆ ಹಲ್ಲೆಗೆ ಯತ್ನ ನಡೆಯಿತು. ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆಯಿತು. ಅದೆಲ್ಲದರ ಬಗ್ಗೆಯೂ ಕೂಡ ಪ್ರತಿ ದೂರನ್ನ ಸಿಟಿ ರವಿ ಅವರು ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಮಧ್ಯಾಹ್ನದಿಂದಲೂ ಕೂಡ ನೋಡ್ತಾ ಇದ್ದೀವಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಈಗ FIR ಆಗಿದೆ, ಜೊತೆಗೆ ಪ್ರತಿ ದೂರನ್ನ ಸಿಟಿ ರವಿಯವರು ಕೂಡ ಕೊಟ್ಟಿದ್ದಾರೆ. ತಮ್ಮ ಮೇಲೆ ಯಾರ್ಯಾರು ಅಟ್ಯಾಕ್ ಮಾಡೋದಕ್ಕೆ ಬಂದ್ರು ಅಥವಾ ಅವಾಚ್ಯ ಪದಗಳಿಂದ ನಿಂದಿಸಿದ್ರು ಅವರೆಲ್ಲರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೂ ಕೂಡ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಸೊ ಸಂಜೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಬೆಳವಣಿಗೆಗಳು ಮತ್ತೆ ಏನೆಲ್ಲ ಆಗುತ್ತೆ ಅಂತ? ಹೌದು ಮಧುಶ್ರೀ, ಏನು ಸಿಟಿ ರವಿ ಅವರ ಮೇಲೆ ಕೇಸ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಕೂಡಲೇ ಅವರನ್ನ ಸುವರ್ಣಸೌಧದಿಂದಲೇ ಅರೆಸ್ಟ್ ಮಾಡಿಕೊಂಡು ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಇನ್ನು ಠಾಣೆಯಲ್ಲೇ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಸೇರಿದಂತೆ DCP ಅವರು ಕೂಡ ಇಲ್ಲೇ ಮೊಕ್ಕಾಮನ್ನು ಹೂಡಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಸಿಟಿ ರವಿ ಅವರಿಂದ ಪೊಲೀಸರು ತೆಗೆದುಕೊಂಡಿರುವಂಥದ್ದು. ಇದಾದ ಬಳಿಕ ಸಿಟಿ ರವಿ ಪರ ವಕೀಲರು ಕೂಡ ಈಗಾಗಲೇ ಬಂದಿರುವಂಥದ್ದು. ಅದರ ಜೊತೆಗೆ ಸಿಟಿ ರವಿ ಪರವಾಗಿ ನಾವೆಲ್ಲ ಇದ್ದೇವೆ ಎನ್ನುವಂತ ಮಾತನ್ನ ಸಂದೇಶವನ್ನು ಕೊಡೋಕೆ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್, ಬಸನಗೌಡ ಯತ್ನಾಳ್, ಅರವಿಂದ್ ಬೆಲ್ಲದ್, MLC ರವಿಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಈಗಾಗಲೇ ಠಾಣೆಗೆ ಬಂದಿರುವಂಥದ್ದು. ನಾನು ಕೂಡ ಈ ಒಂದು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಠಾಣೆಯ ಮುಂಭಾಗದಲ್ಲಿ BJPಯ ನಾಯಕರು ಕೂಡ ಸಿಟಿ ರವಿ ಅವರ ಬರುವಿಕೆಗಾಗಿ ಕಾಯ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೊರಗೆ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವರನ್ನ ಕರೆದುಕೊಂಡು ಹೋಗೋಕ್ಕೆ ಒಂದು ಕಡೆ ಪೊಲೀಸರು ಸಜ್ಜಾಗಿದ್ದಾರೆ, ಇನ್ನೊಂದು ಕಡೆ ಏನು ಅವರ ನಾಯಕರು ಕೂಡ ಈಗಾಗಲೇ ಬಂದು ನಿಂತುಕೊಂಡಿರುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ವಿಧಾನ ಪರಿಷತ್ನಲ್ಲಿ ಏನು ಇವತ್ತು ಕಲಾಪ ನಡೀತಾ ಇತ್ತು, ಆ ಒಂದು ಸಂದರ್ಭದಲ್ಲೇ ಈ ಒಂದು ಏನು ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ಹೇಳಿಕೆಯನ್ನು ಕೊಡ್ತಾರೆ. ಆ ಒಂದು ಹೇಳಿಕೆ ವಿರುದ್ಧ ಈಗ ಎಲ್ಲ ಕಡೆ ಒಂದು ಕಡೆ ಖಂಡನೆ ವ್ಯಕ್ತವಾಗ್ತಾ ಇರುವಂಥದ್ದು, ಅಂದರೆ ಕಾಂಗ್ರೆಸ್ ಕಡೆಯಿಂದ ಖಂಡನೆ ವ್ಯಕ್ತ ಆದರೆ ಇನ್ನೊಂದು ಕಡೆ BJP ಅವರು ಇದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸದ್ಯ ಈಗ ಒಂದು ಕಡೆ BJPಯ ಎಲ್ಲ ನಾಯಕರು ಗೇಟ್ ಹೊರಗಡೆ ಭಾಗದಲ್ಲೇ ನಿಂತ್ಕೊಂಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಸಿಟಿ ರವಿ ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಹೊರಗೆ ಬರ್ತಾರೆ ಅನ್ನುವಂಥ ನಿಟ್ಟಲ್ಲೂ ಕೂಡ ಕಾಯ್ತಾ ಇರುವಂಥದ್ದು. ಸದ್ಯ MLC ರವಿಕುಮಾರ್ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ ಮಧುಶ್ರೀ. ಸರ್, ಈಗ ಮುಂದೆ ಈ ಸಿಟಿ ರವಿ ಅವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ, ಏನೆಲ್ಲ? ನೋಡಿ, ಈಗ ಜನಪ್ರತಿನಿಧಿ ನ್ಯಾಯಾಲಯ ಬೆಂಗಳೂರಿನಲ್ಲಿ ಇರೋದ್ರಿಂದ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಕೋರ್ಟು ಅಲ್ಲಿರೋದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸಿಟಿ ರವಿಯವರು ಯಾರು ಸಿಟಿ ರವಿಯವ್ರ ವಿರುದ್ಧ ಒಂದು ಕೋರ್ಟ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಸಿಟಿ ರವಿಯವರು ಕೂಡ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಸೊ ಅದು ಮುಗಿದ ತಕ್ಷಣವೇ ಬೆಂಗಳೂರಿಗೆ ಇಲ್ಲಿಂದ ತೆರಳುತ್ತಾರೆ, ಅದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ನೀವೆಲ್ಲ ಅವ್ರ ಜೊತೆಗೆ ಹೊರಡ್ತಾ ಇದ್ದೀರಾ? ಹೌದು, ಬೆಂಗಳೂರಿಗೆ ಹೋಗ್ತೇವೆ. ಏನ್ ಸರ್ ಇದು ಒಬ್ಬರು ಜನಪ್ರತಿನಿಧಿ ವಿರುದ್ಧ ಈ ರೀತಿ? ಇದು ಕರ್ನಾಟಕ ರಾಜ್ಯದ ಸಾಮಾನ್ಯ ಜನಕ್ಕೂ ಕೂಡ ಅರ್ಥ ಆಗತ್ತೆ. ಒಬ್ಬ ಮಾಜಿ ಮಂತ್ರಿ, ಹಾಲಿ MLC, 4 ಬಾರಿ MLA ಇದ್ದು ಮಂತ್ರಿಯಾಗಿ ಈಗ MLC ಇರ್ತಕ್ಕಂಥವ್ರಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು, ಇದು ಜನಕ್ಕೆ ನಾವು ತಿಳಿಸ್ತೇವೆ. ನಾವು ನಾಳೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ರಾಷ್ಟ್ರೀಯ ನಾಯಕರಿಗೆ ಏನಾದರೂ ಗಮನಕ್ಕೆ ತಂದಿದ್ದೀರಾ ಸರ್? ಇದು ನೋಡಿ, ಇವತ್ತು ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಎಲ್ಲ ಬರ್ತಿರೋದ್ರಿಂದ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಬಂದೇ ಬರುತ್ತೆ.
ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಗೂಂಡಾ ರಾಜ್ಯ ನಡೀತಾ ಇದೆ, ಸರ್ವಾಧಿಕಾರಿ ರಾಜ್ಯ ನಡೀತಾ ಇದೆ ಎಲ್ಲ ಜನಕ್ಕೆ ಅರ್ಥ ಆಗತ್ತೆ, ಇಡೀ ದೇಶಕ್ಕೆ ಅರ್ಥ ಆಗತ್ತೆ. ಸೊ ಇದು ಒಂದು ಕಡೆ ಬಿಜೆಪಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ, ಇನ್ನೊಂದು ಕಡೆ ಒಳಗಡೆ ಭಾಗದಲ್ಲಿ ಸಿ.ಟಿ. ರವಿ ಅವರು ಕೂಡ ಅವರ ಮೇಲೆ ಆಗಿರುವಂತಹ ಹಲ್ಲೆ ಕುರಿತು ಈಗಾಗಲೇ ದೂರನ್ನ ದಾಖಲಿಸ್ತಾ ಇರುವಂತದ್ದು. ವಿಧಾನಸಭೆ ಸುವರ್ಣಸೌಧದ ಅಂಗಳದಲ್ಲೇ ಯಾವ ರೀತಿಯಾಗಿ ಅವರ ಮೇಲೆ ಅಟ್ಯಾಕ್ ಆಗುತ್ತೆ, ಅದರ ಜೊತೆಗೆ ಜೀವ ಬೆದರಿಕೆ ಕೂಡ ಹಾಕ್ತಾರೆ, ಆ ಎಲ್ಲ ವಿಷಯಗಳನ್ನು ಕೂಡ ಈಗಾಗಲೇ ಅವರ ವಕೀಲರ ಮುಂದೆ ಹೇಳಿಕೆ ರೂಪದಲ್ಲಿ ದಾಖಲಿಸ್ತಾ ಇರುವಂತದ್ದು. ಸದ್ಯ ಈಗ ಅವರ ಈ ಒಂದು ಏನು ಪ್ರತಿ ದೂರು ದಾಖಲಾದ ಬಳಿಕ ಸಿ.ಟಿ. ರವಿ ಅವರನ್ನ ಪೊಲೀಸರು ಕೂಡ ಅವರ ಒಂದು ಬಂದೋಬಸ್ತ್ನಲ್ಲಿ ಭದ್ರತೆಯಲ್ಲೇ ಕರೆದುಕೊಂಡು ಹೋಗಕ್ಕೆ ಈಗ ಸಜ್ಜು ಮಾಡಿರುವಂಥದ್ದು. ಈಗಾಗಲೇ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು ಕಡೆ ಪೊಲೀಸರು ಬಂದಿದ್ದಾರೆ, ಅದರ ಜೊತೆಗೆ ವ್ಯಾನ್ ಕೂಡ ಈಗಾಗಲೇ ಬಂದು ನಿಂತಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಅದನ್ನು ಕೂಡ ತೋರಿಸ್ತೇನೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಕೆಲವೇ ನಿಮಿಷಗಳಲ್ಲಿ ಸಿ.ಟಿ. ರವಿ ಅವರು ಏನು ಪ್ರತಿ ದೂರು ದಾಖಲಿಸ್ತಾರೆ, ತಕ್ಷಣ ಅವ್ರನ್ನ ಇಲ್ಲಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗೋಕೆ ಎಲ್ಲ ರೀತಿಯ ಸಂಪರ್ಕದಲ್ಲಿರಿ, ನಿಮ್ಮಿಂದ ಮಾಹಿತಿಯನ್ನ ಪಡಿತೀನಿ.